ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಶಿಲುಬೆಯ ಹಾದಿಯ 5ನೇ ಸ್ಥಳ ಸಿರೇನ್ಯದ ಸಿಮೋನ ಪ್ರಭು ಯೇಸುವಿನ ಶಿಲುಬೆಯ ಹಾದಿಯಲ್ಲಿ ಪ್ರಭು ಯೇಸುವಿನ ಶಿಲುಬೆಯನ್ನು ಹೊತ್ತುಕೊಂಡು ಮುನ್ನಡೆಯಲು ಪ್ರಭು ಯೇಸುವಿಗೆ ಸಹಾಯದ ಹಸ್ತವನ್ನು ಚಾಚುತ್ತಾನೆ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನೇ ರಕ್ಷಿಸಿದ್ದೀರಿ. ಆಮೆನ್. ಬಾ ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ಪರರ ಪ್ರೀತಿಸಿ ಕ್ಷಮಿಸಲು ಶಕ್ತಿಯನ್ನು ನನಗೆ ನೀಡು ದೇವಾ. ಬಾ ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಸಿರೇನ್ಯದ ಸಿಮೋನ ತನ್ನ ಪಾಡಿಗೆ ಅವನು ದಾರಿಯಲ್ಲಿ ಹೋಗುತ್ತಿರುವಾಗ ಇದೇನಿದು ಜನಜಂಗುಳಿ ಎಂದು ಅದನ್ನು ನೋಡುವುದಕ್ಕಾಗಿ ಮಾತ್ರ ಬಂದ. ಇವತ್ತು ನಾವು ಸಹ ಅನೇಕ ಘಟನೆಗಳು ನಡೆಯುವಾಗ ಅದನ್ನು ನೋಡುವ ವೀಕ್ಷಕರಾಗಿರುತ್ತೇವೆ. ಬೇಕಂದರೆ ಈಗಿನ ಕಾಲದಲ್ಲಿ ಅದನ್ನು ವಿಡಿಯೋ ಮಾಡಿ ಅದನ್ನು ಪ್ರಚಾರ ಮಾಡ್ತಾ ಇರ್ತೇವೆ. ಆದರೆ ಅದು ನಿಜವಾದ ಪ್ರೀತಿಯಲ್ಲ. ಬದಲಿಗೆ ಕಷ್ಟದಲ್ಲಿರುವ, ನೋವಿನಲ್ಲಿರುವ, ರೋಗದಲ್ಲಿ ನರಳಾಡುತ್ತಿರುವ ವ್ಯಕ್ತಿಗೆ ನನ್ನಿಂದ ಆದಷ್ಟು ಏನಾದರೂ ಸಹಾಯ ಮಾಡಲು ನನ್ನಿಂದ ಸಾಧ್ಯವೋ ಎಂಬುದನ್ನು ಸಿರೇನ್ಯದ ಸಿಮೋನ ನಮಗೆ ಕಲಿಸಿಕೊಡುತ್ತಿದ್ದಾರೆ. ಸಿರೇನ್ಯದ ಸಿಮೋನನು ಎಲ್ಲರಂತೆ ಅದನ್ನು ನೋಡುವುದಕ್ಕಾಗಿ ಬಂದ. ಆದರೆ ಸೈನಿಕರು ಬಲವಂತವಾಗಿ ಎಳೆದಾಗ ಬೇಡ ಬೇಡ ಎಂದು ತಿರಸ್ಕರಿಸುತ್ತಾ ಬಂದರೂ ಸಹ ಶಿಲುಬೆಯ ಬಳಿ ಬಂದು ಯೇಸುವಿನ ಮುಖವನ್ನು ನೋಡುವಾಗ, ಆ ಯೇಸುವಿನ ಯಾತನೆಯನ್ನು ಕಣ್ಣಾರೆ ಕಂಡಾಗ ಅವನ ಕಠಿಣ ಹೃದಯ ಕರಗಿ ಹೋಯಿತು. ಅಯ್ಯೋ, ಇದೆಂಥ ಕಠಿಣವಾದ ಶಿಕ್ಷೆ! ಯಾತಕ್ಕಾಗಿ ಈ ಮನುಷ್ಯನನ್ನು ಇಷ್ಟೊಂದು ನೋಯಿಸುತ್ತಿದ್ದಾರೆ? ಈಗೋ ನಾನು ಸಹಾಯ ಮಾಡುತ್ತೇನೆ ಎಂದು ಯೇಸುವಿನ ಶಿಲುಬೆಯನ್ನು ಹೊತ್ತುಕೊಳ್ಳಲು ಸಹಾಯ ಮಾಡುತ್ತಾನೆ. ಕ್ಷಣಕಾಲ ಯೇಸುವಿಗೆ ಆ ಶಿಲುಬೆಯ ಹಾದಿಯ ಯಾತನೆಯ ಸಮಯದಲ್ಲಿ ಕ್ಷಣಕಾಲ ಒಂದು ಸಾಂತ್ವನ, ಒಂದು ಬಿಡುಗಡೆ, ಒಂದು ರಿಲೀಫ್, ಒಂದು ರಿಲ್ಯಾಕ್ಸ್. ಹೌದಲ್ವ ಪ್ರಿಯ ಸಹೋದರ ಸಹೋದರಿ? ಪ್ರಭು ಯೇಸು ಸ್ವಾಮಿ ಇದನ್ನು ತನ್ನ ಬೋಧನೆಯ ಸಮಯದಲ್ಲಿ ಹೇಳಿದರು. ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಚನ 31 ಮೇಲ್ಪಟ್ಟು, ಪರರ ಸೇವೆಯೇ ಪರಮಾತ್ಮನ ಸೇವೆ. ಯೇಸು ಹೇಳಿದರು, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲ, ಪರರ ಸೇವೆ ಮಾಡುವುದಕ್ಕಾಗಿ, ಅವರ ರಕ್ಷಣೆಗಾಗಿ ನನ್ನ ಪ್ರಾಣವನ್ನು ತ್ಯಾಗ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ಜೀವಿಸಲು ಕರೆಯಲ್ಪಟ್ಟಿರುವ ನಾವು ಸಹ ಪರರ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. 1 ಯೋಹಾನ 3ನೇ ಅಧ್ಯಾಯ ವಚನ 18 ಮೇಲ್ಪಟ್ಟು ನಾವು ನೋಡುತ್ತೇವೆ. 17ರ ವಚನದಲ್ಲಿ, ಈ ಲೌಕಿಕ ವಿಷಯಗಳಲ್ಲಿ ಒಬ್ಬ ವ್ಯಕ್ತಿ ಸಮೃದ್ಧಿಯಾಗಿದ್ದಾಗ, ತನ್ನ ಸಹೋದರನು ಕಷ್ಟದಲ್ಲಿ ಯಾತನೆಯಲ್ಲಿ ನರಳಾಡುತ್ತಿರುವಾಗ ಅದನ್ನು ನೋಡಿ ಮನ ಮರುಗದೇ ಇದ್ದರೆ ಅವನಲ್ಲಿ ಕ್ರಿಸ್ತನ ಪ್ರೀತಿ ಹೇಗೆ ತಾನೇ ಕಾರ್ಯ ಮಾಡಿತು? ನಿಮ್ಮ ಪ್ರೀತಿ ಬರೀ ಬಾಯಿ ಮಾತಾಗಿರಬಾರದು, ಅದು ಕೃತ್ಯದಲ್ಲೂ ಕಾರ್ಯರೂಪದಲ್ಲೂ ಸತ್ಯದಲ್ಲೂ ವ್ಯಕ್ತವಾಗಬೇಕೆಂಬುದಾಗಿ. ಅದಕ್ಕಾಗಿ ತೀರ್ಪಿನ ಸಮಯದಲ್ಲಿ ಪ್ರಭು ಯೇಸು ಒಂದು ಘಟನೆಯನ್ನು ಹೇಳುತ್ತಾರೆ. ನರಪುತ್ರನು ತನ್ನ ಮಹಿಮೆಯಲ್ಲಿ ಬರುವಾಗ ತನ್ನ ಎಡಗಡೆ ಇದ್ದಂಥ ಜನರನ್ನು ನೋಡಿ ಹೇಳುತ್ತಾರೆ, ನಾನು ಹಸಿದಿದ್ದೆ, ನೀವು ನನಗೆ ಅನ್ನ ಕೊಡಲಿಲ್ಲ. ನಾನು ಬಟ್ಟೆ ಬರೆಯಿಲ್ಲದೆ ನಗ್ನನಾಗಿದ್ದೆ, ನೀವು ನನಗೆ ಬಟ್ಟೆ ಕೊಡಲಿಲ್ಲ. ನಾನು ರೋಗಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಲು ಬರಲಿಲ್ಲ. ಆಗ ಜನರು ಕೇಳುತ್ತಾರೆ, ಸ್ವಾಮಿ, ನೀವು ಯಾವಾಗ ಹಸಿದಿದ್ದೀರಿ? ಅಯ್ಯೋ, ನೀವು ಹಸಿದಿದ್ದರೆ ನಾನು ಊಟ ಕೊಡುತ್ತಿದ್ದೆ, ನೀವು ರೋಗಿಯಾಗಿದ್ದರೆ ನಾನು ನಿಮ್ಮನ್ನು ಸಂಧಿಸುತ್ತಿದ್ದೆ ಎಂದು. ಆದರೆ ಯೇಸು ಹೇಳುತ್ತಾರೆ, ನನ್ನ ನಾಮದಲ್ಲಿ ಒಬ್ಬ ಕನಿಷ್ಠ ರೋಗಿಗೆ, ಒಬ್ಬ
ಕನಿಷ್ಠ ಮನುಷ್ಯನಿಗೆ ನೀವು ಏನೇ ಸಹಾಯ ಮಾಡದೇ ಇದ್ದಾಗ ಅದು ನನಗೆ ಮಾಡದೇ ಇರುವಂತೆ. ಆದ್ದರಿಂದ ನಿಮಗೆ ನರಕಾಗ್ನಿ ಸಿದ್ಧವಾಗಿದೆ, ನೀವು ಅಲ್ಲಿ ಹೋಗಿ ಎಂದು ಅವರನ್ನು ತೀರ್ಪಿಗೆ ಗುರಿ ಮಾಡುವಂಥ ಘಟನೆ. ಅದೇ ಸಮಯದಲ್ಲಿ ಬಲಗಡೆಗೆ ಇದ್ದಂಥ ಜನರನ್ನು ನೋಡಿ, ಬನ್ನಿ ಸ್ವರ್ಗ ಸಾಮ್ರಾಜ್ಯ ನಿಮಗಾಗಿ ಸಿದ್ಧವಾಗಿದೆ ಸ್ವಾಮಿ ಎಂದು ಕರೆಯುವಾಗ, ನಾನು ಹಸಿದಿದ್ದೆ, ನನಗೆ ಊಟ ಮಾಡಲು ಊಟ ಕೊಟ್ಟಿರಿ, ನಾನು ರೋಗಿಯಾಗಿದ್ದೆ, ನನ್ನನ್ನು ಸಂಧಿಸಲು ಬಂದಿರಿ, ನಾನು ಮನೆ ಇಲ್ಲದೇ ಇದ್ದೆ, ನನಗೆ ಆಶ್ರಯವನ್ನು ಕೊಟ್ಟಿರಿ. ಆ ಜನರು ಕೇಳುತ್ತಾರೆ, ನೀವು ಯಾವಾಗ ಬಂದ್ರಿ ಸ್ವಾಮಿ, ನಾವು ಯಾವಾಗ ನಿಮಗೆ ಕೊಟ್ಟೆವು? ನನ್ನ ದೇವರು ಮನುಷ್ಯನನ್ನು ತನ್ನ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ನನ್ನ ನಾಮದ ನಿಮಿತ್ತ ಒಬ್ಬ ಮನುಷ್ಯನಿಗೆ ನೀವು ಒಂದು ಲೋಟ ನೀರು ಕೊಟ್ಟರೂ ಸಹ ಅದಕ್ಕೆ ತಕ್ಕ ಪ್ರತಿಫಲ ಉಂಟು, ಅದು ನೀವು ನನಗೇ ಮಾಡಿದ ಹಾಗೆ ಎಂದು ಸ್ವರ್ಗ ಸ್ವಾಸ್ಥ್ಯಕ್ಕೆ ಅವರನ್ನು ಸೇರಿಸಿಕೊಂಡರು. ಇವತ್ತು ಸಿರೇನ್ಯದ ಸೀಮೋನ, ಆತನಿಗೆ ಇಷ್ಟವಿಲ್ಲದಿದ್ದರೂ ಸಹ ಯೇಸುವಿನ ಯಾತನೆಯನ್ನು ನೋಡಿ ಮನ ಮರುಗಿ ಸಹಾಯದ ಹಸ್ತವನ್ನು ಚಾಚಿದ. ಇವತ್ತು ನಾವು ಪರರ ಕಷ್ಟ, ನಷ್ಟ, ವೇದನೆ, ದುಃಖಗಳಲ್ಲಿ ಹೋಗು, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿರು, ನಾವು ಪ್ರಾರ್ಥನೆ ಮಾಡುತ್ತೇವೆ ಎಂದು ಬಾಯಿ ಉಪಚಾರದಿಂದ ಹೇಳಿದರೆ ಸಾಲದು. ಅವರ ಕಷ್ಟಕ್ಕೆ ನಮ್ಮಿಂದ ಆದಷ್ಟು ಸಹಾಯದ ಹಸ್ತ ಚಾಚುವಂತೆ ಆ ಸೇವೆ ಮಾಡುವ ಕೃಪೆ ನಮಗೆ ಲಭಿಸಲಿ. ಈ ಸಮಯದಲ್ಲಿ ವಿಶೇಷವಾಗಿ ಆಸ್ಪತ್ರೆಗಳಲ್ಲಿರುವ ಎಲ್ಲ ರೋಗಿಗಳು ಮಾತ್ರವಲ್ಲ, ಅನಾಥರು, ಅಂಗವಿಕಲರು, ವಿಧವೆಯರು, ನಿಸ್ಸಹಾಯಕ ಸ್ಥಿತಿಯಲ್ಲಿರುವವರು, ತಂದೆ ತಾಯಿಗಳು, ವೃದ್ಧ ತಂದೆ ತಾಯಿಗಳನ್ನು ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ. ಎಷ್ಟೋ ಅಂಗವಿಕಲ ಮಕ್ಕಳು ಅನಾಥಾಶ್ರಮದಲ್ಲಿ ಬೆಳೆಯುತ್ತಿದ್ದಾರೆ. ಕುರುಡರು, ಕುಂಟರು, ಇಂಥ ಸಮಯದಲ್ಲಿ ನಮ್ಮಿಂದ ಅವರಿಗೇನಾದರೂ ಸಹಾಯ ಸಾಧ್ಯವಾಗುತ್ತದೆ ಎಂದು ನಿಮ್ಮ ಹುಟ್ಟು ಹಬ್ಬದ ಸಮಯದಲ್ಲಿ, ವಿವಾಹ ವಾರ್ಷಿಕೋತ್ಸವದ ಸಮಯದಲ್ಲಿ ಅಂಥ ಆಶ್ರಮಗಳನ್ನು ಸಂಧಿಸಿ ಆ ಮಕ್ಕಳಿಗೆ ಒಂದೊತ್ತು ಊಟ, ಒಂದು ಒಳ್ಳೆ ಬಟ್ಟೆ, ನಮ್ಮಿಂದಾದ ಸತ್ಕಾರ್ಯಗಳನ್ನು, ಸೇವಾ ಕಾರ್ಯಗಳನ್ನು ಮಾಡುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತಾಗಲಿ. ಕರ್ತನಾದ ಯೇಸುವೇ, ಈ ಸಮಯದಲ್ಲಿ ಈ 5ನೆಯ ಸ್ಥಳವನ್ನು ಧ್ಯಾನಿಸುತ್ತಿರುವಾಗ ಸಿರೇನ್ಯದ ಸಿಮೋನ ಯೇಸುವಿನ ಯಾತನೆಯಲ್ಲಿ ಸಹಾಯದ ಹಸ್ತ ಚಾಚಿದನು. ಆ ಒಳ್ಳೆಯ ಸಮಾರಿಯನು, ಯಾರೆಂದು ತಿಳಿಯದೇ ಇದ್ದ ಅಪರಿಚಿತ ವ್ಯಕ್ತಿ, ದರೋಡೆಗಾರನ ಕೈಗೆ ಸಿಕ್ಕಿಬಿದ್ದು ನರಳಾಡುತ್ತಿದ್ದ ವ್ಯಕ್ತಿಯನ್ನು ಸಂಧಿಸಿ ಸಾಂತ್ವನವನ್ನು ನುಡಿದು ಆತನಿಗೆ ಗಾಯಗಳನ್ನು ಕಟ್ಟಿ ಆತನ ನೋಡಿಕೊಳ್ಳಲು ಛತ್ರದಲ್ಲಿ ಹಣಕಾಸನ್ನು ಕೊಟ್ಟು ಮರಳಿ ಬರುತ್ತೇನೆ ಎಂದು ಹೇಳಿ ಹೋದ ರೀತಿಯಲ್ಲಿ ನಾವು ಸಹ ನಮ್ಮ ಕಣ್ಣಿಗೆ ಕಾಣುವ ನಿಸ್ಸಹಾಯಕರು, ಅಂಗವಿಕಲರು, ಅನಾಥರು, ಬಡವರು, ನಿರ್ಗತಿಕರು, ವಿಧವೆಯರು, ರೋಗಾವಸ್ಥೆಯಲ್ಲಿರುವವರು, ಮಕ್ಕಳ ಶಾಲಾ ಕಾಲೇಜು ಫೀಸ್ಗಿಲ್ಲದೆ ವಿದ್ಯಾಭ್ಯಾಸದಲ್ಲಿ ತತ್ತರಿಸಿ ಹೋಗಿರುವವರು, ನಮ್ಮಿಂದ ಆದಷ್ಟು ಸಹಾಯದ ಹಸ್ತವನ್ನು ಚಾಚಲು ನಮಗೆ ಕೃಪೆ ನೀಡಿರಿ. ಪರರಿಗೆ ಮಾಡುವವರು, ಪರರ ಸೇವೆ ಪರಮಾತ್ಮನ ಸೇವೆ ಎಂಬ ಸತ್ಯವನ್ನು ಅರಿತು ಆ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಲು ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ತಂದೆ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತರ ಶಾಂತಿ, ಸಮಾಧಾನ, ಪವಿತ್ರಾತ್ಮರ ಅನ್ಯೋನ್ಯತೆ ನಮ್ಮೆಲ್ಲರ ಕುಟುಂಬಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಪರರ ಸೇವೆ ಪರಮಾತ್ಮನ ಸೇವೆ ಎಂದು ಆ ಸೇವೆ ಮತ್ತು ಸಹಾಯದ ಕೃಪೆ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಆಮೆನ್.